ಇವತ್ತು ನಾವು ಪಡುಕೆರೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಮಳೆ ಇಲ್ಲ. ಲಾಸ್ಟ್ ಟೈಮ್ ನಾವು ಗುಂಡಗೆ ಸ್ಯಾಂಡಲ್ಲಿ ಹೋಗಿ ಆಟ ಆಡ್ಸೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಜೋರು ಮಳೆ ಬಂದುಬಿಟ್ಟಿತ್ತು. ಹಂಗಾಗಿ ಇವತ್ತು ಸ್ಯಾಟರ್ಡೆ, ಅದಕ್ಕೆ ತುಂಬ ಟ್ರಾಫಿಕ್ ಇದೆ. ಗಾಡಿ ಮುಂದೆ ಹೋಗ್ತಾನೆ ಇಲ್ಲ ಬೇಗ. ಆನೆ ಫುಲ್ಲು ಇದು ಇಲ್ಲಿ ಕಾಣ್ತಿದೆಯಲ್ಲ, ಸೊ ಇದಕ್ಕೆ ಫಿಶಿಂಗ್ ಬೋಟ್ ಡಾಕಿಂಗ್ ಏರಿಯಾ ಅಂತ ಅಂತಾರಂತೆ. ಸೊ ನಾನು ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಆ್ಯಕ್ಚುಲಿ, ಅಲ್ವಾ ಚೆನ್ನ? ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ಅದಕ್ಕೆ ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ಈ ಬೋಟಲ್ಲಿ ಫಿಶಿಂಗ್ ಮಾಡ್ತಾರೆ ಅನ್ಸುತ್ತೆ ಜನ. ಸೊ ನಾವು ಪಡುಕೆರೆ ಬೀಚ್ಗೆ ರೀಚ್ ಆಗಿದ್ದೀವಿ. ಯಾರೂ ಜನನೇ ಕಾಣ್ತಿಲ್ಲ. ಬೀಚ್ ಎದುರುಗಡೆನೆ ಒಂದು ಚಿಕ್ಕದು ಟೆಂಪಲ್ ಇದೆ, ಭಜನಾ ಮಂದಿರ ಅಂತೆ. ಕನ್ನಡ ಬರ್ದಿದ್ದಾರೆ, ಅದಕ್ಕೆ ನನಗೆ ಓದಕ್ಕೇನು ಬರಲ್ಲ ಕನ್ನಡ. ಸ್ವಲ್ಪ ಕತ್ಲಾಗೋಕ್ಕಿಂತ ಮುಂಚೆ ಹೋಗಿ ಬಂದರೆ ಒಳ್ಳೇದಿರುತ್ತೆ ಅಂತ ಬೇಗ ಬಂದ್ವಿ. ಈ ಎದುರುಗಡೆ ಸ್ವಲ್ಪ ಡಾರ್ಕ್ ಏನು ಕಾಣ್ತಿದೆಯಲ್ಲ, ಮೋಡ ಬೋಣ. ಸೊ ಮೋಸ್ಟ್ಲಿ ಜೋರು ಮಳೆ ಬರೋ ಥರ ಇದೆ ಅಂತ ಅನಿಸ್ತಿದೆ. ಸದ್ಯಕ್ಕೇನು ಮಳೆ ಇಲ್ಲ. ಮಳೆ ಇದ್ದರೆ ಮತ್ತೆ ಹಂಗೆ ವಾಪಸ್ ಹೋಗಬೇಕಾಗ್ತಿತ್ತು, ಬಟ್ ಇವಾಗ ಮಳೆ ಇಲ್ಲ. ಸ್ವಲ್ಪ ಹೊತ್ತಾದರೂ ಕೂತ್ಕೊಂಡು ಸ್ವಲ್ಪ ನೋಡಿ ಹೋಗ್ಬೋದು. ಬೋಟ್ಗಳು ನೋಡು, ಬೋಟ್ಗಳಲ್ವಾ, ಫಿಶಿಂಗ್ ಬೋಟಾ? ವಾವ್, ಗ್ರೀನ್ ಇದೆ ವಾಟರ್ ಚಿನ್ನ, ಫುಲ್ ಇಲ್ಲಿ ತನಕ ನೀರು ಬಂದಿದ್ದಾನೆ. ವಾವ್, ಇವತ್ತು ಹೈ ಟೈಡ್ ಇದೆ ಅಂತ ಹೇಳ್ತಿದ್ದಾರೆ ನನ್ನ ಹಸ್ಬೆಂಡ್. ಸೊ ಇಲ್ಲಿಗೆ ಮುಂದೆ ಹೋಗೋಕ್ಕಾಗಲ್ಲ, ಇಲ್ಲೇ ನಿಂತ್ಕೊಂಡು ನೋಡಬೇಕಾಗುತ್ತೆ. ಆಗ ಇಲ್ಲಿಂದ ನಾವು ಮಟ್ಟು ಬೀಚ್ಗೆ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಯಾಕಂದರೆ ಇಲ್ಲಿ ಬೀಚ್ ಇಲ್ಲ. ಸೊ ಇಲ್ಲೆಲ್ಲ ಕಲ್ಲುಗಳಿದ್ದಾವೆ, ಹೋಗೋಕ್ಕೆ ಕಷ್ಟ. ಇಲ್ಲಿಂದನೇ ವಾಪಸ್ ಹೋಗಬೇಕಾಗುತ್ತೆ. ಸೊ ಅಲ್ಲಿ ಹೋಗಿ ಮನೆಗೆ ಹೋಗ್ತೀವಿ. ಇಲ್ಲಿ ಹೈ ಟೈಡು ಇದೆ ಇವತ್ತು. ನೀರಿಗೆ ಇಳಿಯೋದು ಸ್ವಲ್ಪ ರಿಸ್ಕಿ ಅನಿಸುತ್ತೆ. ಎನಿವೇಸ್ ನಾವು ನೀರಿಗೆ ಇಳಿಯಲ್ಲ. ಲಾಸ್ಟ್ ಟೈಮ್ ಒಂದ್ಸಲ ಹೋಗಿದ್ವಿ ಬೀಚ್ಗೆ, ಫೋಟೋಶೂಟ್ ಮಾಡೋಕ್ಕಂತ ಹೋಗಿದ್ವಿ ಬೀಚ್ ಮೇಲೆ. ಬಟ್ ಅವನಿಗೆ ಸ್ವಲ್ಪ ನೀರಲ್ಲಿ ಕಾಲು ಹಾಕಿ ಎಕ್ಸ್ಪೀರಿಯೆನ್ಸ್ ಮಾಡ್ಸೋಣ ಅಂತ ತೋರ್ಸಕ್ಕೆ ಹೋದರೆ ಜೋರು ಹತ್ಬಿಟ್ಟಿದ್ದ. ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಮೆಲಡಿಯಸ್ ಇದೆ. ನಾವು ಮಟ್ಟು ಬೀಚ್ಗೆ ಹೋಗೋ ದಾರಿಯಲ್ಲಿ ಇದು ಯಾವುದೋ ಒಂದು ಬೀಚ್, ಅದೇ ಸೇಮ್ ಬೀಚ್, ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ಸ್ವಲ್ಪ ನಿಂತು ನೋಡೋಣ ಹೇಗಿದೆ ಅಂತ ನಿಂತಿದ್ದೀವಿ. ಸ್ವಲ್ಪ ಗಲೀಜಿದೆ ಬೀಚೆಲ್ಲ. ಸೊ ಹಂಗಾಗಿ ನಾವೇನು ಕೆಳಗಡೆ ಇಳಿಯೋದು ಬೇಡ ಅಂದ್ಕೊಂಡು ಇಲ್ಲೇ ನಿಂತಿದ್ದೀವಿ. ಬಟ್ ವ್ಯೂ ಚೆನ್ನಾಗಿದೆ ಅಂತ ಸ್ವಲ್ಪ. ಹೆಂಗೆ ಹೋಗೋದು? ಮಳೆ ಬರೋ ಥರ ಆಗ್ತಿದೆ, ಸ್ವಲ್ಪ ಅಲ್ಲ. ಗುಂಡು ಹೋಗ್ತೀಯಾ? ಮಳೆ ಬರ್ತಾ ಇದೆ. ಬೇಗ ಸ್ವಲ್ಪ ಬೇಗ ಬಂದಿದ್ದಕ್ಕೆ ಒಳ್ಳೇದಾಯಿತು. ಗುಂಡು, ಮಳೆ ಬರ್ತಿದೆ ನೋಡು. ಮಳೆ ಬರ್ತಾ ಇದೆ ಅಂತ ನಾವು ಬೇಗ ಹೋಗ್ತಾ ಇದ್ದೀವಿ. ಮಳೆ ಇಲ್ಲ ಅಂತ ಬಂದಿದ್ರೆ ಇವಾಗ ಮಳೆ ಸ್ಟಾರ್ಟ್ ಆಗೋಗಿದೆ. ಇವಾಗ ಎಲ್ಲ ಮಟ್ಟು ಬೀಚ್ಗೂ ಹೋದರೆ ಮಳೆ ಇರುತ್ತೇನೋ ಅಂದ್ಕೊತೀವಿ. ನೋಡಿ, ಮಳೆ ಸ್ಟಾರ್ಟೇ ಆಗೋಯ್ತು. ಮೋಡ ಬಂದಿತ್ತು, ನಾವು ಬಂದಾಗ ಫುಲ್ ಡಾರ್ಕ್ ಇತ್ತು, ಅನ್ನಿಸ್ತಾ ಇತ್ತು ಮಳೆ ಬರುತ್ತೇನೋ ಅಂದ್ಕೊಂಡ್ವಿ. ಬಂದೇ ಬಿಡ್ತು. ಗುಂಡು, ಚಿನ್ನು, ಎಸ್ ಸೊ ಗುಂಡ ಈಗಿಂದನೇ ಟ್ರೈನಿಂಗ್ ತಗೊಂತಿದ್ದಾನೆ ಕಾರ್ ಓಡ್ಸೋಕ್ಕೆ ಅಂತ. ಗುಂಡು, ಯು ವಾಂಟ್ ಟು ಡ್ರೈವ್ ದ ಕಾರ್? ಎಸ್. ಓಹೋ, ಮಳೆ ನಿಂತಿದೆ. ನಾವು ಆ್ಯಕ್ಚುಲಿ ಪಡುಕೆರೆ ಬೀಚಿಗೆ ಇವಾಗ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಬರಬೇಕಾದ್ರೆ ಮ್ಯಾಪ್ ಹಾಕೊಂಡು ಬಂದಿದ್ವಿ. ಸೊ ಮ್ಯಾಪ್ ಎಲ್ಲಿಗೆ ತೊಗೊಂಡು ಹೋಯಿತು, ನಾವು ಅಲ್ಲಿ ಹೋಗಿದ್ವಿ. ಬಟ್ ಇದು ಪ್ರಾಪರ್ ಬೀಚ್ ಇದೆ. ಸೊ ಪಾರ್ಕಿಂಗ್ ಅದು ಎಲ್ಲ ಇದೆ. ಆಮೇಲೆ ಇಲ್ಲಿ ಸ್ವಲ್ಪ ಜನ ಇದ್ದಾರೆ, ಅಲ್ಲಿ ಯಾರೂ ಇರಲಿಲ್ಲ. ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಸೊ ಮಳೆನೂ ನಿಂತಿದೆ, ಹೆಂಗೋ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅಲ್ಲಿ ಮಕ್ಕಳಿಗೆ ಆಡೋಕ್ಕೆ ಅಂತ ಪ್ಲೇ ಏರಿಯಾ ಮಾಡಿದ್ದಾರೆ. ಅಲ್ಲಿ ನನ್ನ ಹಿಂದೆ ಏನು ಕಾಣ್ತಿದೆಯಲ್ಲ, ಅದು ಶಿಪ್ ಯಾರ್ಡ್ ಅಂತೆ. ಇಲ್ಲೆಲ್ಲ ಶಿಪ್ಗಳೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಕ್ಯಾಮ್ರಲ್ಲಿ ಎಷ್ಟು ದೊಡ್ಡದು ಕ್ಯಾಪ್ಚರ್ ಆಗ್ತಿದೆಯಲ್ಲ ಗೊತ್ತಿಲ್ಲ, ತುಂಬ ದೂರಿಂದ ತೆಗಿತಿದ್ದೀವಲ್ಲ. ಇನ್ ರಿಯಲ್ ತುಂಬ ದೊಡ್ಡದಾಗಿದೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು ಈ ಥರ. ಗುಂಡು ಬಿಡಮ್ಮ.
ತುಂಬ ದಿನ ಆದಮೇಲೆ ಬೀಚ್ಗೆ ಬಂದಿದ್ವಿ. ಮಳೆ ಇರೋದಕ್ಕೆ ಅಲ್ಲಿ ಹೊರಗಡೆನೂ ಹೋಗೋಕೆ ಆಗ್ತಿರ್ಲಿಲ್ಲ. ಸೊ ಒಂಥರ ಚೆನ್ನಾಗಿ ಅನ್ನಿಸ್ತಿದೆ. ಸೊ ಅಲ್ಲಿ ಒಂದು 5-10 ಮಿನಿಟ್ಸ್ ಬ್ಯಾಕ್ ಮಳೆ ಬಂತು. ಸ್ವಲ್ಪ ಬೇಜಾರಾಯಿತು, ಅಯ್ಯೋ ಮಳೆ ಬಂತಲ್ಲ ಅಂತ. ಬಟ್ ಮಳೆ ನಿಂತೋಗಿದೆ. ಅದಕ್ಕೆ ನಾವು ಇಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬೋಟ್ ನೋಡಲಿ, ಸಿ ದ ಬೋಟ್ಸ್. Did you see the boat? Let's take a selfie, Gundu. Selfie ತಗೊಳ್ಳೋಣ. ಚಿನ್ನ ನೋಡಿಲಿ ಗಂಡು. Bye bye. Bye bye. Bye bye. Bye bye. Bye bye. Bye 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 bye. Come on, come on, come on. ಏನಾಯ್ತಮ್ಮ? ಅವನಾಯ್ತು. ಭಯ ಆಯ್ತಾ? ಭಯ ಆಯ್ತಾ? ಗುಂಡಿಗೆ ಭಯ ಆಗ್ತಿದೆ ಅನಿಸುತ್ತೆ. ಸ್ವಲ್ಪ ಟೆಕ್ಸ್ಚರ್ ಬೇರೆ ಅಲ್ವಾ, ಹಂಗಾಗಿ. ಗುಣ ನೋಡಿ ಚಿನ್ನ. ಪಾಯ್ 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 ಪಾಯ್. ಬಬ್ಬ ಓಡು ಓಡು ಅಲ್ಲಿ. ಬಾ ಪಾಯ್ ಪಾಯ್. ಬಬ್ಬ ಬರಿ ಚಿನ್ನ. ಅಲ್ಲಾಡ್ತಾನೆ ಇಲ್ಲ, ಫುಲ್ ಹೆದರ್ಕೊಂಡಿದ್ದಾನೆ. ಆಯ್ತಾ? ಭಯ ಇದೆ ಗುಂಡ. ಶಕ್ತಿಮಾನ್ ಶಕ್ತಿಮಾನ್. ಬೇಡವಾ? ಭಯ ಆಗ್ತಿದೆ. ಗುಂಡ ಫುಲ್ ಹೆದರ್ಕೊಂಡಿದ್ದಾನೆ ಪಾಪು. ಅಲ್ಲೋಡು ಬೋಟ್ ನೋಡಿ ಚಿನ್ನ. ಸಿ ಬೋಟ್. ಚಿಕ್ಕ ಕೈಯಲ್ಲಿ ದೊಡ್ಡ ಲೋಕ ನೀನು ತೋರಿಸಿದೆ. ಸೊ ಬೀಚ್ ನೋಡಾಗಿದೆ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಹೆಂಗೋ ಕತ್ಲಾಗ್ತಿದೆ. ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ಹೇಳಿ ನಾನು ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.